ಶ್ರೀನಾಥ್ ಜೋಶಿ ಯಾವ SP ಎಲ್ಲಿ ಯಾವ ಅಧಿಕಾರಿ ಯಾವ ಅಂಡರಲ್ಲಿ ಇದ್ದಾರೆ ಯಾವ ಸರ್ಕಾರದ ಅಂಡರಲ್ಲಿ ಇದ್ದಾರೆ SP ಲೋಕಾಯುಕ್ತ ಶ್ರೀನಾಥ್ ಜೋಶಿ 40% ಕಮಿಷನ್ ತಿಂದು ತೆಗೆದಿರೋದು 40% ಕಮಿಷನ್ ತಿಂದು ಹೋಗಿ ಕಳ್ಳರನ್ನ ರೆಕ್ರೂಟ್ ಮಾಡಿದ್ದಾರೆ ಕೇಳಿ ಈಗ ಅವರು ಒಂದು ನಿಮಿಷ ಕಾಂಗ್ರೆಸ್ ಸರ್ಕಾರ ತುಂಬಾ ಹೋಗ್ತಾ ಇದ್ದೀರಾ ದಯವಿಟ್ಟು ಕಮಿಷನ್ ತಿಂದು ತೆಗೆದು ರಾಜ್ಯದ ಹೊರಗಡೆ ಚೀಮಾರಿ ಹಾಕಿ ಹೊರಗಡೆ ಕಳಿಸಿದ್ದಾರೆ ಸರ್. ಈಗ ಲೋಕಾಯುಕ್ತದ ಬಗ್ಗೆ ಮಾತಾಡ್ತಾ ಇದೀವಿ ಸರ್. ಅಸಮರ್ಥ ಪೊಲೀಸ್ ಅಧಿಕಾರಿಗಳ ರೆಕ್ರೂಟ್ ಮಾಡಿರೋದು ಅದೇ 40 ಅಂತ ವಿಷಯಕ್ಕೆ ಸಂಬಂಧಪಟ್ಟಂತೆ ದಯವಿಟ್ಟು ಕಾಂಗ್ರೆಸ್ನವರು 40% ಅಂತಾರೆ, ಬಿಜೆಪಿ 60% ಅಂತಾರೆ. ಲೋಕಾಯುಕ್ತದಲ್ಲಿ ಆಗಿರುವಂತ ಉಳುಕು ಒಂದ್ ನಿಮಿಷ ಲೋಕಾಯುಕ್ತದಲ್ಲಿ ಆಗಿರ್ತಕ್ಕಂಥ ಉಳುಕುಗಳು ಅಥವಾ ಏನಾಗಿದೆ ನಾನು ನಿಮಗೆ ಫಸ್ಟ್ ಆಗ್ರಹ ಮಾಡೋದು ದಯವಿಟ್ಟು ಹೆಸರನ್ನು ರಿಲೀಸ್ ಮಾಡಿ ಮೊದಲನೇದು. ಓಕೆ ಅಲ್ಲ ಒಂದ್ ನಿಮಿಷ ಅವ್ರ ಹತ್ರ ಮಾಹಿತಿ ಇದೆಯಲ್ಲ ಬರ್ಲಿ ಎಷ್ಟು ಜನ ನಿಮಗೇನು ಮಾಹಿತಿ ಬರಲ್ವಾ? ನಿಮಗೇನು ಮಾಹಿತಿ ಸಿಗಲ್ವಾ? ಇಂಟೆಲಿಜೆನ್ಸ್ ಇಲ್ವಾ ಸರ್? ಸರ್ಕಾರಕ್ಕೂ ಗೊತ್ತಿಲ್ಲದೆ ರಾಜ್ಯ ನಡೀತಾ ಇದೆಯಾ ಸರ್? ವ್ಯವಸ್ಥೆ ನಡೀತಾ ಇದೆಯಾ? ಈಗ ನೀವು ಹುಳ ಬಿಟ್ಟಿರೋರು ನೀವು ಹುಳ ಬಿಟ್ಟೋರು ನಾವ್ಯಾಕೆ ಸರ್ ಹುಳ ಬಿಡೋಣ? ಇರೋದನ್ನ ಸತ್ಯವನ್ನ ತೋರಿಸ್ತಾ ಇದೀವಿ, ನಿಮ್ಮನ್ನ ಕರೆಸ್ಕೂರಿಸಿ ಮಾತಾಡ್ತಾ ಇದೀವಿ, ಕ್ಲಾರಿಟಿ ಕೊಡಿಸ್ತಾ ಇದೀವಿ. ಒಂದ್ ನಿಮಿಷ ಪೂರ್ತಿ ತೋರಿಸಿ ಹೇಳಿ ನೀವೇ ಏನ್ ಪೂರ್ತಿ ತೋರಿಸ್ಬೇಕು? ಮಾಹಿತಿ ಇಲ್ಲ, ನೀವು ತೋರಿಸಿ. ತೋರಿಸ್ತೀವಿ, ಬಂದಾಗೆಲ್ಲ ತೋರಿಸ್ತೀವಿ. ಈಗ ಹಿಂಗ್ ಬಂದಿದೆ ಸರ್. ಯಾಕೆ ಹೈಡ್ ಮಾಡ್ತಾ ಇದ್ದೀರಾ? ಯಾಕೆ ಹೈಡ್ ಮಾಡ್ತಾ ಇದ್ದೀರಾ? ಯಾಕೆ ಹೈಡ್ ಮಾಡ್ತಾ ಇದ್ದೀರಾ? ಪೂರ್ತಿ ತೋರಿಸಿ. ನಾವು ಆಕ್ಷನ್ ತಗೊಳ್ತೀವಿ. ಚಲಪತಿ ಸರ್ ಈಗ ಲೋಕಾಯುಕ್ತ ವ್ಯವಸ್ಥೆ ಬೇರೆ ವಿಷಯಗಳು ಬೇಡ. ನೀವು ಬೇರೆ ವಿಷಯ ಅದನ್ನ ತಡೆಯೋದಕ್ಕೆ ಏನಾದ್ರೂ ದಾರಿಗಳು ಕಂಡುಕೊಳ್ಳೋದಕ್ಕೆ ಸಲಹೆ ಸೂಚನೆಗಳನ್ನ ತಗೊಳ್ಳೋದಕ್ಕೆ ಇಲ್ಲಿ ಪ್ಯಾನಲ್ ಡಿಸ್ಕಷನ್ ನಡೀತಾ ಇದೆ. ಚರ್ಚೆಗೆ ಬಿಟ್ಟು ಏರ್ ಕ್ರಾಫ್ಟ್ ಆಕ್ಸಿಡೆಂಟ್ ಆಯ್ತು, ಮಹಾಕುಂಭ ಆಯ್ತು, ಅದೆಲ್ಲ ಬೇಡ. ಇದಕ್ಕೆ ಏನ್ ಸಂಬಂಧ? ನೀವು ಏನಾದ್ರೂ ಕಾಲ್ ತುಳಿತದ ಬಗ್ಗೆ ಮಾತಾಡಕ್ ಅವಕಾಶ ಕೊಟ್ಟಿಲ್ಲ ಅಂದಿದ್ರೆ ನಾನು ಮಾತಾಡ್ತಾನೆ ಇರ್ಲಿಲ್ಲ, ಅದ್ರ ಬಗ್ಗೆ ನಾನು ಮಾತಾಡಿರ್ಲಿಲ್ಲ. ಯಾವಾಗ ಅವರು ಕಾಲ್ ತುಳಿತಕ್ಕೆ ವಿಚಾರ ತೆಗೆದುಕೊಂಡು ಈಗ ಟೈಮ್ ಇಲ್ಲ ಸರ್, ಟೈಮ್ ಇಲ್ಲ, ಅದನ್ನ ಬಿಟ್ಬಿಡೋಣ. ಅದನ್ನ ಬಿಟ್ಬಿಡೋಣ. ಈಗ ಏನ್ ಕ್ರಮ ತೆಗೆದುಕೊಳ್ತೀರಿ? ಲೋಕಾಯುಕ್ತ ಕ್ಲೀನ್ ಆಗ್ಬೇಕು. ಲೋಕಾಯುಕ್ತ ಕ್ಲೀನ್ ಆಗ್ಬೇಕು ಅಂತಂದ್ರೆ ನಾವು ಆಲ್ರೆಡಿ ಯಾರು ಅಲ್ಲಿ ಲಾಂಗ್ ಟರ್ಮ್ ಇದ್ದಾರೆ ಮತ್ತೆ ಯಾರು ಇನ್ಫಾರ್ಮೇಶನ್ ಲೀಕ್ ಮಾಡ್ತಾ ಇದ್ದಾರೆ ಅದನ್ನು ಇಮಿಡಿಯೇಟ್ ಆಗಿ ಅವರನ್ನ ನಾವು ಎತ್ತಂಗಡಿ ಮಾಡಿ ಬೇರೆ ಬೇರೆ ಕಳಿಸಿ ಹೊಸ ಹಾನೆಸ್ಟ್ ಆಗಿರ್ತಕ್ಕಂಥ ಆಫೀಸರ್ಸ್ ಈಗಲೂ ಇದ್ದಾರೆ. ಆ ಹಾನೆಸ್ಟ್ ಆಗಿರ್ತಕ್ಕಂಥ ಒಂದ್ ನಿಮಿಷ ಈಗ್ಲೂ ಅವ್ರು ಅದನ್ನೇ ಮಾತಾಡ್ತಾರೆ, ನಾವು ಮಾಡ್ತೀವಿ ಅಂತ. ಲೋಕಾಯುಕ್ತ ಸಂಸ್ಥೆ ಮಾಡುತ್ತೆ ಅಂತ ಹೇಳ್ತಾ ಇಲ್ಲ ಇವರು. ನಾವು ಅಂದ್ರೆ ಸರ್ಕಾರ ಲೋಕಾಯುಕ್ತ ಒಂದ್ ನಿಮಿಷ ಸೆಲೆಕ್ಷನ್ ನಾವೆಲ್ಲ ಮಾಡೋದು ಒಂದು ಲಿಸ್ಟ್ ಪ್ಲೀಸ್ ವೈಟ್. ಈಗ ಇವರು ಲೋಕಾಯುಕ್ತ ಆಫೀಸರ್ ಇದ್ದಾರೆ ಇಲ್ಲಿ. ಲೋಕಾಯುಕ್ತ ಯಾರು ಬೇಕು ಯಾರು ಬೇಡ ಅಂತ ಹೇಳಿ ನಾವು ಏನು ಎಲೆಕ್ಟೆಡ್ ಪೂಲ್ ಅಲ್ಲಿ ಕಳಿಸ್ತೀವಿ. ನಾವು ಅದನ್ನ ಆಯ್ಕೆ ಮಾಡ್ತಕ್ಕಂಥ ಜವಾಬ್ದಾರಿ ಲೋಕಾಯುಕ್ತಕ್ಕೆ ಇರ್ತದೆ. ಲೋಕಾಯುಕ್ತದವರೇ ಆಯ್ಕೆ ಮಾಡ್ಕೊಂಡು ಯಾರು ಬೇಡ ಅಂದ್ರೆ ರಿಲೀಸ್ ಮಾಡೋದು ಅವರೇನೆ. ಬೇಡ ಇವ್ರನ್ನ ಇಮಿಡಿಯೇಟ್ ಚೇಂಜ್ ಮಾಡಿ ಅಂತ ಹೇಳಿ ಚೇಂಜ್ ಮಾಡ್ತಾರೆ. ಸರ್ ತಾವು ಲೋಕಾಯುಕ್ತದಲ್ಲಿರುವಂತ ಅಧಿಕಾರಿಗಳನ್ನ ಲಿಸ್ಟ್ ತಗೊಂಡು ನೋಡಿದ್ರೆ ಯಾರು ಭ್ರಷ್ಟರು, ಎಲ್ಲ ಭ್ರಷ್ಟೆ. 90% ಅಧಿಕಾರಿಗಳು ಭ್ರಷ್ಟರು. ನಾನ್ ಎಕ್ಸಿಕ್ಯೂಟಿವ್ ಪೋಸ್ಟ್ ಅಲ್ಲಿ ಇರುವಂತವ್ರೆಲ್ಲಾನು ಎಲ್ಲೋ ಒಂದ್ ಕಡೆ ಏನೋ ತಗ್ಲಾಕೊಂಡು ಬಂದು ಅಲ್ಲಿ ಇರ್ತಾರೆ. ಇದೊಂದೇ ಸಂಸ್ಥೆ ಅಂತ ಅಲ್ಲ, ಇನ್ನೂ ಬೇರೆ ಬೇರೆ ಸಂಸ್ಥೆಗಳಲ್ಲಿ ಇರ್ತಾರೆ. ಅವರು ಇಲ್ಲಿಂದ ಆಚೆ ಹೋಗೋದು ಹೆಂಗಪ್ಪ ಅಂತ ನೋಡ್ತಿರ್ತಾರೆ. ಇಲ್ಲಿಂದ ಆಚೆ ಹೋಗ್ಬೇಕು ಅಂತಂದ್ರೆ ದ ನೀಡ್ ಫಂಡ್, ಇಲ್ಲ ಅಂದ್ರೆ ಎಲ್ಲೋ ಒಂದ್ ಕಡೆ ಪೋಸ್ಟಿಂಗ್ ಇಲ್ಲದೆ ಕುತ್ಕೋಬೇಕು. ಅದಕ್ಕೆ ಏನ್ ಮಾಡ್ತಾರೆ, ಇಲ್ಲಿ ಈ ಸಾಮಾಜಿಕ ಹೋರಾಟಗಾರರು RTI ಕಾರ್ಯಕರ್ತರು RTI ಆಗ್ತಾರೆ. ಅಲ್ಲಿ ಮಾಹಿತಿನ ರೈಸ್ ಮಾಡ್ತಾರೆ ಯಾರು ಭ್ರಷ್ಟರು. ಈಗ RTI ಕಾರ್ಯಕರ್ತರು ಏನ್ ಮಾಡ್ತಾರೆ ಅಂದ್ರೆ ಕಂಟಿನ್ಯೂಸ್ ಆಗಿ ಯಾರು ಭ್ರಷ್ಟಾಚಾರ ಮಾಡ್ತಾ ಇರ್ತಾರೆ ಫೈಲ್ಸ್ ಹುಡುಕ್ತಾರೆ, ಫೈಲ್ಸ್ ತೆಗಿತಾರೆ, ತಗೊಂಡೋಗಿ ಕಂಪ್ಲೇಂಟ್ ಕೊಡ್ತಾರೆ. ಅಂಥವ್ರನ್ನ ಇವರು ಮಾನಿಟರ್ ಮಾಡ್ತಾರೆ. ಆ ಮಾನಿಟರ್ ಮಾಡ್ಲಿಕ್ಕೇನೆ ಒಂದು ಟೀಮ್ ಇದೆ ಲೋಕಾಯುಕ್ತದಲ್ಲಿ. ಈ RTI ಆಕ್ಟಿವಿಸ್ಟು ಯಾರ್ಯಾರು ಎಲ್ಲೆಲ್ಲಿ ಎಂತೆಂಥ ಅಧಿಕಾರಿಗಳಿಂದ ಬೀಳ್ತಾರೆ, ಬಿದ್ದ ಮೇಲೆ ಏನು ಮಾಡ್ತಾರೆ ಅಂತ ಹೇಳಿ ಮಾನಿಟರ್ ಮಾಡಲಿಕ್ಕೆ ಒಂದು ಸೆಲ್ ಇಟ್ಕೊಂಡಿದ್ದಾರೆ. ಅದು ಸೀಕ್ರೆಟ್ ಸೆಲ್. ಸಾಹೇಬ್ರು ಹೇಳಿದ್ರು ಫಂಡ್ ಅಂತ. ಫಂಡ್ ತಗೊಂಡಿರೋಂಥ ಯಾವುದೇ ಸಾಮಾಜಿಕ ಹೋರಾಟಗಾರ ಅಥವಾ ಕಂಪ್ಲೇನೆಂಟು ಯಾರನ್ನಾದ್ರೂ ಒಬ್ಬರನ್ನ ಕರ್ಕೊಂಡ್ ಬಂದ್ಬಿಡ್ಲಿ, ಆ ಫಂಡ್ ಎಲ್ಲಾನು ಅಧಿಕಾರಿಗಳೇ ನುಂಗಾಕ್ಬಿಡ್ತಾರೆ. ₹1 ಇದುವರೆಗೂ ಯಾವ ಹೋರಾಟಗಾರರಿಗಾಗ್ಲಿ ಕಂಪ್ಲೇನೆಂಟ್ಸ್ಗಾಗ್ಲಿ ಕೊಟ್ಟಿಲ್ಲ. ACB ಬಗ್ಗೆ ಮಾತಾಡಿದ್ರು. ಸೆಕೆಂಡ್ ಕಂಪ್ಲೇನೆಂಟ್ ACB ಸ್ಟಾರ್ಟ್ ಆದವಾಗ ಸೆಕೆಂಡ್ ಕಂಪ್ಲೇನೆಂಟ್ ನಾನೇನೆ. ಇಬ್ರು ಅಧಿಕಾರಿ, ಒಬ್ಬ ಸಬ್ ಇನ್ಸ್ಪೆಕ್ಟ್ರು, ಒಬ್ಬ ದಫೇದಾರನ್ನ ಸಸ್ಪೆಂಡ್ ಮಾಡಿದ್ರು. 15 ದಿವಸದಲ್ಲಿ ವಾಪಸ್ ಬಂದ್ರು ಅವರು. ಏನ್ ಮ್ಯಾಜಿಕ್ಕು ಸಾಹೇಬ್ರು ಹೇಳಿದ್ರು. ಅವತ್ತು ಕಾಂಗ್ರೆಸ್ ಸರ್ಕಾರನೇ ಇದ್ದಿದ್ದು, ಹೈಕೋರ್ಟ್ ಬೇಲ್ ಕೊಟ್ಬಿಡ್ತು ಅಂತಂದ್ರು. ಗೌರವಾನ್ವಿತ ಕೋರ್ಟ್ ಕಡೆ ಇವರು ಕಲ್ಲಾಗ್ತಾರೆ,
ಬೊಟ್ಟು ಮಾಡಿ ತೋರಿಸ್ತಾರೆ ಅಂತಂದ್ರೆ ಮನವಿ ಕೋರ್ಟ್ Okay, ನಮ್ ಕೈಲಿರುತ್ತಾ? ಕೊನೆ ನಿಮಿಷ ಸರ್, ಲಾಸ್ಟ್ ಮಿನಿಟ್ ಇವ್ರ ಜವಾಬ್ದಾರಿ ಸರ್, ಲಾಸ್ಟ್ ಮಿನಿಟ್ ಸರ್, ಜಗದೀಶ್ ಕೋರ್ಟಿನ ಸರ್, ಜವಾಬ್ದಾರಿ ಇಲ್ಲ. ಸರ್, ಜಗದೀಶ್ ಸರ್, ಇಷ್ಟೆಲ್ಲ ಆಗ್ತಾ ಇದೆ, ನೀವು ಇದನ್ನೆಲ್ಲ ತಡೆ ಹಿಡಿಯೋದು ಹೆಂಗೆ ಕೆಲಸ ಸರ್? ಇದೆ. ಕೊನೆದಾಗಿ ತಡೆ ಹಿಡಿಯೋದು ಹೆಂಗೆ ಸರ್? ಇದ್ರ ವಿರುದ್ಧ ಏನ್ ಕ್ರಮ ಆಗ್ಬೇಕು? ಅದು ಯಾವುದೇ ಸರ್ಕಾರಗಳಲ್ಲಿ ಅಂತ ಸಂಬಂಧಪಟ್ಟ ಸರ್ಕಾರಗಳು ರಾಜಕೀಯ ಪಕ್ಷಗಳು ಈ ಒಂದು ಸ್ವಾಯತ್ತತೆ ಸಂಸ್ಥೆ ಲೋಕಾಯುಕ್ತದಲ್ಲಿ ಮೂಗು ತೂರಿಸಬಾರದು ಮೊದಲನೇದಾಗಿ. ಮತ್ತು ಲೋಕಾಯುಕ್ತ ಉಪಲೋಕಾಯುಕ್ತರಿಗೆ ಹೆಚ್ಚಿನ ಅಧಿಕಾರಗಳು ಇನ್ನೂ ಸಿಗ್ಬೇಕು, ಈಗಾಗಲೇ ಇದೆ. ಅವ್ರನ್ನ ದೇ ಆರ್ ಸಪರೇಟ್ ಫ್ರಮ್ ದಿ ಅವ್ರ ಸ್ವಾಯತ್ತತೆ ಇರಬೇಕು. ಸ್ವಾಯತ್ತತೆ ಇರುವಾಗ ನೋಡ್ಕೊಳ್ಬೇಕಾದ್ರು ಸರ್ಕಾರ ಆಬ್ಜೆಕ್ಟ್. ಸರ್, ನಮ್ಮಲ್ಲಿ ಇರುವಂತ ಕಾನೂನುಗಳಿಗೆ ಅಮೆಂಡ್ಮೆಂಟ್ ತಂದ್ರೆ ಎಸ್ಟಾಬ್ಲಿಷ್ಮೆಂಟ್ ಬೋರ್ಡ್ ಎಲ್ಲಾನು ಸರಿ ಹೋಗುತ್ತೆ. ಪೊಲೀಸ್ ಎಸ್ಟಾಬ್ಲಿಷ್ಮೆಂಟ್ ಬೋರ್ಡ್ ಯಾರು ಅದಕ್ಕೆ ಮುಂದೆ ಬರಲ್ಲ. ಕಾನೂನು ಅಮೆಂಡ್ಮೆಂಟ್ KCSR ಇರ್ಬೋದು, ಲೋಕಾಯುಕ್ತ ಇರ್ಬೋದು, ಬೇರೆ ಬೇರೆ ಕಾನೂನುಗಳಿಗೆ ಅಮೆಂಡ್ಮೆಂಟ್ ಮಾಡಿ ಹೆಚ್ಚಿನ ಅಧಿಕಾರ ಲೋಕಾಯುಕ್ತಕ್ಕೆ ಕೊಟ್ರೆ, ಲೋಕಾಯುಕ್ತಕ್ಕೆ ಏನಾದ್ರು ಸಸ್ಪೆಂಡ್ ಮಾಡೋ ಪವರ್ ಫ್ರೀ ಬಿಡಿ ಅಂತ ಹೇಳ್ತಾ ಇದ್ರ, ಲೋಕಾಯುಕ್ತಕ್ಕೆ ಫ್ರೀ ಬಿಡಿ, ಕಂಟ್ರೋಲ್ ಮಾಡಬೇಡಿ. ಪಿಬಿ ಮಾಡುವಂತ ಸಂದರ್ಭದಲ್ಲಿ ಲೋಕಾಯುಕ್ತ ಉಪಲೋಕಾಯುಕ್ತ ಯಾರಾದ್ರೂ ಅಥವಾ ಇಬ್ಬರನ್ನು ತೆಗೆದುಕೊಂಡು ಬಹಳ ಒಳ್ಳೆಯದು. ಅಧಿಕಾರಿಗಳ ಸ್ಕ್ರೀನಿಂಗ್ ಮಾಡುವ ಸಂದರ್ಭದಲ್ಲಿ ಲೋಕಾಯುಕ್ತ ಉಪಲೋಕಾಯುಕ್ತರು ಕಡ್ಡಾಯವಾಗಿ ಇರಲೇಬೇಕು. ಮತ್ತು ಹಿರಿಯ ಅಧಿಕಾರಿಗಳು ADGP ಮತ್ತು DGP ರ್ಯಾಂಕ್ ಇರ್ತಕ್ಕಂಥ ಒಂದಿಬ್ಬರು ಅಧಿಕಾರಿಗಳು ಮತ್ತು ಲೋಕಾಯುಕ್ತ ಉಪಲೋಕಾಯುಕ್ತ ಈ ಎಲ್ಲ ಅಧಿಕಾರಿಗಳು ಒಟ್ಟುಗೂಡಿ ಒಂದು ಕಮಿಟಿ ಮಾಡಿ ಸಮಿತಿಯನ್ನು ಮಾಡಿ ಸಮಿತಿಯ ಮೂಲಕನೇ ವರ್ಗಾವಣೆ ಆಗಬೇಕು. ನೇರವಾಗಿ ಸರ್ಕಾರ DG ಆಫೀಸಿಂದ ವರ್ಗಾವಣೆ ಮಾಡಬಾರ್ದು ಅನ್ನೋದು ಇದೊಂದು ಒಳ್ಳೆ ಸಲಹೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಎಸ್ ಸರ್, ಲಾಸ್ಟ್ ಕ್ವಿಕ್ ಆಗಿ ಮುಗಿದೋಯ್ತು. ಸರ್, ಇವಾಗ ಇದೇನು ಹೇಳೋದು ಅಂತಂದ್ರೆ ಸ್ಕ್ರೀನಿಂಗ್ ಬಗ್ಗೆ ಸರ್ ಹೇಳ್ತಾ ಇದ್ರು. ಸ್ಕ್ರೀನಿಂಗ್ ಬಗ್ಗೆ ಹೇಳ್ತಾ ಇದ್ದಾರೆ, ಕರ್ನಾಟಕದ ಪೊಲೀಸ್ನಲ್ಲಿ ದಕ್ಷ ಅಧಿಕಾರಿಗಳೇನು ಕೊರತೆ ಇಲ್ಲ ಸರ್. ಹೌದು, ಇದ್ದಾರೆ ಸರ್. ದಕ್ಷ ಅಧಿಕಾರಿಗಳು ಸಾವಿರಾರು ಜನ ಇದ್ದಾರೆ ಅಂತದಲ್ಲಿ ಅದನ್ನ ಮುನ್ನೆಲೆಗೆ ತರಬೇಕಾದಂತ ಸರ್ಕಾರ ಬರಬೇಕಾಗುತ್ತೆ. ಮಧುಕರ್ ಶೆಟ್ಟಿ ಅವರ ಬಗ್ಗೆ ನಿಮಗೆ ಗೊತ್ತಿದೆ. ಮಧುಕರ್ ಶೆಟ್ಟಿ ಅಂತ ಒಂದು ಡೈಮಂಡ್ ಒಂದು ರೀತಿ ಅದು ಅಂತ ಒಂದು ಎಕ್ಸಲೆಂಟ್ ಅಧಿಕಾರಿಗಳು ನಮ್ಮ ಕರ್ನಾಟಕ ರಾಜ್ಯದ ಲೋಕಾಯುಕ್ತದಲ್ಲಿ ಅತ್ಯಂತ ಅಮೋಘ ಸೇವೆಯನ್ನು ಮಾಡಿದ್ದಾರೆ. ಅಂತ ಅಧಿಕಾರಿಗಳು ಲೋಕಾಯುಕ್ತಕ್ಕೆ ಬೇಕು. ಆತರ ಹೇಳ್ದಂಗೆ ಮಧುಕರ್ ಶೆಟ್ಟಿ ಅಂತ ದಕ್ಷ ಅಧಿಕಾರಿಗಳು ಸಾವಿರಾರು ಜನ ಇದ್ದಾರೆ ಅಂತದಲ್ಲಿ ಅಂತ ದಕ್ಷ ಅಧಿಕಾರಿಗಳು ಲೋಕಾಯುಕ್ತಕ್ಕೆ ಬೇಕು. ಆದ್ರೆ ಈ ಸರ್ಕಾರದ ಬಗ್ಗೆ ತಾವು ಹೇಳ್ತಾ ಇದ್ದೀರಾ ರಿಫಾರ್ಮ್ಸ್ ಮಾಡಿವಿ ಅಂತ. ಇದೇ ಸರ್ಕಾರನೇ ಕಳೆದ ಅವಧಿಯಲ್ಲಿ ಲೋಕಾಯುಕ್ತನ ಮುಚ್ಚೆ ACB ತಂದಿದ್ದು ಸರ್. ACB ತಂದು ಹೈಕೋರ್ಟ್ ಮಧ್ಯಪ್ರವೇಶಿಸಿ 58 ಕೇಸ್ಗಳಿಗೆ ಒಂದು ನಿಮಿಷ ಸರ್ 58 ಕೇಸ್ಗಳಿಗೆ ಕ್ಲೀನ್ ಚಿಟ್ ಕೊಟ್ಟಂತದ್ರಲ್ಲಿ ರಿಫಾರ್ಮ್ಸ್ ನ ಇವ್ರು ಸರ್ಕಾರ ಮಾಡುತ್ತೆ ಅನ್ನೋದು ಮಾಡುವಂತದಲ್ಲ ಸರ್. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಕೂಡ ಇಷ್ಟೊತ್ತು ಜಾಯ್ನ್ ಆಗಿದ್ದಕ್ಕೆ. ಎಸ್ ವೀಕ್ಷಕರೇ, ಈ ವಿಚಾರ ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಅನ್ನೋದು ನೋಡಬೇಕಾಗಿದೆ, ಮತ್ತೆ ಏನ್ ಕ್ರಮವನ್ನ ವಹಿಸುತ್ತೆ ರಾಜ್ಯ ಸರ್ಕಾರ ಅನ್ನೋದನ್ನ ಕಾದ್ ನೋಡಬೇಕಾಗಿದೆ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.